ಬೇರು ಬಿಸಿಲಿಗೆ ಈಗ ಆಲ್ರೆಡಿ ಇಡೀ ಭಾರತವೇ ತತ್ತರಿಸಿ ಹೋಗ್ತಾ ಇರುವಂಥದ್ದು. ಇಡೀ ವರ್ಲ್ಡ್ ಅಲ್ಲಿ 100 ಹಾಟೆಸ್ಟ್ ಸಿಟೀಸ್ ಅಂತ ತಗೊಂಡ್ರೆ 95 ಸಿಟೀಸು ಇಂಡಿಯಾದಿಂದಲೇ ಇರುವಂಥದ್ದು. ಹಾಗೆ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಬಿಸಿಲಾಗಿರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಜನ. ಇನ್ನು ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಬಿಸಿಲಿದೆ. 40 ಡಿಗ್ರಿಯನ್ನು ದಾಟಿ ಉಷ್ಣಾಂಶ ದಾಖಲಾಗ್ತಾ ಇರುವಂಥದ್ದು 5 ದಶಕದಲ್ಲೇ, ಅಂದರೆ 50 ವರ್ಷದಲ್ಲೇ ಇದು ಕೂಡ ರೆಕಾರ್ಡ್. ಹೀಟ್ ವೇವ್ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ರೆಡ್ ಅಲರ್ಟ್ ಅನ್ನು ಕೊಡಲಾಗಿದೆ. 5-6 ದಶಕಗಳಲ್ಲೇ ದಾಖಲೆಯ ತಾಪಮಾನ. 50 ವರ್ಷದಿಂದ ಈಚೆಗೆ ನೋಡಿದಂಥ ಸಂದರ್ಭದಲ್ಲಿ ಇದು ದಾಖಲೆಯ ತಾಪಮಾನ. ಬೆಂಗಳೂರಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಜಿಬಿಎ ಅಧ್ಯಯನದಲ್ಲಿ ಆತಂಕಕಾರಿ ಮಾಹಿತಿ. ಬೆಂಗಳೂರಿನ ಕೆಲವೆಡೆ 40ರಿಂದ 41 ಡಿಗ್ರಿ ತಾಪಮಾನ. ನಾವು ಕಲಬುರಗಿಲಿ ನೋಡ್ತಾ ಇದ್ವಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯಾಗಿ ತಾಪಮಾನ ದಾಖಲಾಗೋದನ್ನು ನೋಡ್ತಾ ಇದ್ವಿ. ಆ ಪರಿಸ್ಥಿತಿ ಬೆಂಗಳೂರಲ್ಲೂ ಕೂಡ ಇದೆ. ಜಿಬಿಎ ನಡೆಸಿದಂಥ ಅಧ್ಯಯನದಲ್ಲಿ ಆತಂಕಕಾರಿ ಮಾಹಿತಿ ಬಯಲಾಗಿದೆ. ಬೆಂಗಳೂರಲ್ಲೂ ಕೂಡ ದಾಖಲೆ ಪ್ರಮಾಣದಲ್ಲಿ ಉಷ್ಣಾಂಶ ದಾಖಲಾಗ್ತಾ ಇರುವಂಥದ್ರ ಬಗ್ಗೆ ಜಿಬಿಎ ಒಂದು ರಿಪೋರ್ಟ್ ಕೊಟ್ಟಿದೆ, ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಷ್ಣಾಂಶ ದಾಖಲಾಗಿದೆ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಇಡೀ ಭಾರತನೇ ಈಗ ಒಂಥರ ಕೆಂಡದ ರೀತಿಯಲ್ಲಿ ಆಗಿರುವಂಥದ್ದು, ಹಾಗೆ ಕರ್ನಾಟಕದಲ್ಲೇ. ಆದರೆ ಎಲ್ಲೇ ಎಷ್ಟೇ ಬಿಸಿಲಿದ್ರೂ ಕೂಡ ಬೆಂಗಳೂರಿನಲ್ಲಿ ಸ್ವಲ್ಪ ಕಂಟ್ರೋಲ್ ಇರುತ್ತಪ್ಪ, ಬ್ಯಾಲೆನ್ಸ್ ಇರುತ್ತೆ. 35ರಿಂದ 37ರವರೆಗೆ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಆ ರೆಕಾರ್ಡ್ ಬ್ರೇಕ್ ಆಗಿ 40+ ಆಗಿದೆಯಲ್ಲ, ಇದಕ್ಕೇನು ಕಾರಣ ಅಂತ ಹೇಳ್ತಾ ಇದ್ದಾರೆ. ಯಾವೆಲ್ಲ ಏರಿಯಾಗಳಲ್ಲಿ 41 ಡಿಗ್ರಿಗೂ ಹೆಚ್ಚಿನ ತಾಪಮಾನ ದಾಖಲಾಗ್ತಾ ಇರುವಂಥದ್ದು? ಹೌದು ಪೃಥ್ವಿ, ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಬಿಸಿಲಿನ ತಾಪಮಾನ ಏರಿಕೆ ಆದ್ರೂ ಕೂಡ ಬೆಂಗಳೂರಿನಲ್ಲಿ ಬೇಸಿಗೆಗಾಲದಲ್ಲೂ ಕೂಡ ಒಂದು ತಣ್ಣಗಿನ ವಾತಾವರಣ ಹಿಂದೆ ಇರ್ತಾ ಇತ್ತು. ಅದೇ ಕಾರಣಕ್ಕೆ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ವ್ಯಾಲಿ ಮತ್ತೆ ವಿವಿಧ ರೀತಿಯಾಗಿರುವಂತಹ ಹೆಗ್ಗಳಿಕೆಯನ್ನ ಬೆಂಗಳೂರು ಉಳಿಸ್ಕೊಂಡಿತ್ತು. ಸೊ ಅದೇ ಕಾರಣಕ್ಕಾಗಿನೂ ಕೂಡ IT-BT ಕಂಪನಿಗಳೆಲ್ಲವೂ ಕೂಡ ಬೆಂಗಳೂರನ್ನೇ ಹುಡುಕ್ತಾ ಬರುತ್ತೆ. ವಿವಿಧ ಕ್ಷೇತ್ರಗಳು ಕೂಡ ಬೆಂಗಳೂರಿನಲ್ಲೇ ತಮ್ಮ ಕಂಪನಿಗಳನ್ನ ಸ್ಥಾಪನೆ ಮಾಡೋದಕ್ಕೆ ಬರ್ತಾ ಇದ್ದಂಥದ್ದು. ಇದೇ ಕಾರಣಕ್ಕೆ ಬೇಸಿಗೆಗಾಲದಲ್ಲೂ ಕೂಡ ಒಂದು ರೀತಿಯ ತಣ್ಣಗಿನ ವಾತಾವರಣ ಇರುತ್ತೆ, ನಮ್ಮ ಎಂಪ್ಲಾಯಿಗಳಿಗೂ ಕೂಡ ಅದರಿಂದ ಅನುಕೂಲ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಬೆಂಗಳೂರಿಗೆ ಬರ್ತಾ ಇದೆ. ಆದರೆ ಇತ್ತೀಚಿನ ಕಳೆದ 2-3 ವರ್ಷಗಳಲ್ಲಿ ಬೆಂಗಳೂರಿನ ಏನು ಅದಕ್ಕೆ ವ್ಯತಿರಿಕ್ತವಾಗಿ ಬೆಂಗಳೂರು ಮಾರ್ಪಾಡಾಗ್ತಾ ಇರುವಂತದ್ದು. ಈ ಬಾರಿ ಬೆಂಗಳೂರಿನಲ್ಲಿ ಸರಾಸರಿ 37-38 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾದರೆ ಬೆಂಗಳೂರಿನ ಕೆಲವು ವಾರ್ಡ್ಗಳಲ್ಲಿ 40-41 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿರುವಂತದ್ದು. ಕಳೆದ 20 ದಿನಗಳ ಹಿಂದೆ ಆ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಂದು ಅಧ್ಯಯನವನ್ನ ಕೈಗೊಂಡಿತ್ತು. ಆ ಅಧ್ಯಯನದಲ್ಲಿ ಇದೀಗ ಆತಂಕಕಾರಿ ಮಾಹಿತಿ ಬಯಲಾಗಿರುವಂತದ್ದು. ಮುಖ್ಯವಾಗಿ ಬೆಂಗಳೂರಿನ ಹೊರವಲಯದಲ್ಲಿ 110 ಹಳ್ಳಿ ವ್ಯಾಪ್ತಿ ಏನಿದೆ ಈ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ದಾಖಲಾಗ್ತಾ ಇರುವಂತದ್ದು. ಆಂಧ್ರಹಳ್ಳಿಯಲ್ಲಿ 41.9 ಡಿಗ್ರಿ ಸೆಲ್ಸಿಯಸ್ನಷ್ಟಿದೆ. ವಿಭೂತಿಪುರದಲ್ಲಿ 41.4 ಡಿಗ್ರಿ ಸೆಲ್ಸಿಯಸ್ನಷ್ಟಿದೆ. ವಿಭೂತಿಪುರ ಜೊತೆಗೆ DV ಗುಂಡಪ್ಪ ವಾರ್ಡ್, ಈ ರೀತಿಯಾಗಿ ಏನು ಏರಿಯಾ ಹೊರವಲಯದಲ್ಲಿ ಏರಿಯಾಗಳಿದಾವೆ, ಸೊ ಈ ಏರಿಯಾಗಳಲ್ಲಿ ಅತಿ ಹೆಚ್ಚು 40ರಿಂದ 41 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಾ ಇರುವಂತದ್ದು. ಇದಕ್ಕೆ ಮುಖ್ಯ ಕಾರಣ ಒಂದು, ಬೆಂಗಳೂರು ದಿನದಿಂದ ದಿನಕ್ಕೆ ನಗರೀಕರಣಗೊಳ್ತಾ ಇರುವಂತದ್ದು ಒಂದು ಕಾರಣ ಅಂತ ಜಿಬಿಎ ಹೇಳ್ತಾ ಇದೆ. ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಮರಗಿಡಗಳ ಸಂಖ್ಯೆ ಗಣನೀಯವಾಗಿ ವರ್ಷದಿಂದ ವರ್ಷಕ್ಕೆ ಇಳಿಕೆ ಆಗ್ತಾ ಇದೆ. ಮತ್ತೆ ಆ ಮಳೆ ಕಡಿಮೆ. ಕಳೆದ 2-3 ವರ್ಷಗಳಲ್ಲಿ ಒಂದು ಮುಂಗಾರು, ಅದು ಪೂರ್ವ ಮುಂಗಾರು ಇರಬಹುದು ಅಥವಾ ಮುಂಗಾರು ಮಳೆ ಇರಬಹುದು, ಈ ಎರಡೂ ಮಳೆಗಳು ಕೂಡ ಬೆಂಗಳೂರಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ, ವಾಡಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಬಿದ್ದಿರೋದು ಕೂಡ ಒಂದು ಕಾರಣ. ಜೊತೆಗೆ ಈ ಬಾರಿ ಎಲ್ನಿನೋ ಎಫೆಕ್ಟ್ ಅಂತ ಆಗ್ತಾ ಇದೆ. ಸೊ ಆ ಎಲ್ನಿನೋ ನಿಸರ್ಗದಲ್ಲಿ ಆಗಿರುವಂತಹ ಬದಲಾವಣೆ, ಎಲ್ನಿನೋ ಕೂಡ ಬೆಂಗಳೂರಿನ ಈ ತಾಪಮಾನ ಏರಿಕೆಗೆ ಪ್ರಮುಖ ಕಾರಣಗಳು ಅಂತ ಜಿಬಿಎ ತಮ್ಮ ಅಧ್ಯಯನ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಸೊ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ಹುಟ್ಟುಹಾಕುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಎಲ್ಲೇ ನೋಡಿದ್ರೂ ಕೂಡ ಕಾಂಕ್ರೀಟೀಕರಣ ಆಗ್ತಾ ಇದೆ, ವೈಟ್ ಟಾಪಿಂಗ್ ರಸ್ತೆಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲಾ ಮನೆಗಳ ಮುಂಭಾಗದಲ್ಲೂ ಕೂಡ ಸಿಮೆಂಟ್ ಹಾಕಿ ಮುಂದಿನ ವರಾಂಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ನೀರು ಹಿಂಗೋದಕ್ಕೆ ವ್ಯವಸ್ಥೆ ಇಲ್ಲ. ಸೊ ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರಿನಿಂದ ಆಗ್ತಾ ಇರುವಂತದ್ದು. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸರಾಸರಿ ಒಂದೊಂದು ವಾರ್ಡ್ನಲ್ಲಿ 80%, 70% ಅಂತ ತೆಗೆದುಕೊಂಡ್ರೂ ಕೂಡ ಸರಾಸರಿ 65ರಿಂದ 70% ನಷ್ಟು ಬಿಸಿಲು ತಾಪಮಾನ ಈ ಬಾರಿ ಏರಿಕೆ ಆಗಿರುವಂತದ್ದು. ಇದರಿಂದಾಗಿ ಬೆಂಗಳೂರಿನಲ್ಲಿ ಉಷ್ಣಾಂಶ ಬೇರೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತೊಂದ್ ಕಡೆ ನೀರಿನ ಸಮಸ್ಯೆ ಕೂಡ ಶುರುವಾಗಿದೆ. ಈ ಬಾರಿ ಮುಂಗಾರಿನ ಪ್ರಮಾಣ ಸ್ವಲ್ಪ ಕಡಿಮೆ ಅಂತಾನೂ ಕೂಡ ಹೇಳ್ತಾ ಇರುವಂತದ್ದು. ಇದಕ್ಕೆಲ್ಲದಕ್ಕೂ ಕೂಡ ಜಿಬಿಎ ಯಾವ ರೀತಿಯಾಗಿ ರೆಡಿ ಆಗಿದೆ, ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಮತ್ತೊಂದ್ ಕಡೆ ಹೀಟ್ ವೇವ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗೃತಿ ಮೂಡಿಸುವಂತ ಕೆಲಸ ಕೂಡ ಆಗಬೇಕಾಗಿದೆ. ಅದನ್ನೇನಾದ್ರೂ ಮಾಡುವಂತ ಪ್ರಯತ್ನ ಇದೆಯಾ, ಹೇಗೆ?
ಖಂಡಿತ ಪೃಥ್ವಿ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರು ಹೇಳ್ತಾ ಇರುವಂತದ್ದು, ನಾವು ನಮ್ಮ ಎಲ್ಲಾ ವ್ಯವಸ್ಥೆಗಳನ್ನ ಈಗಾಗಲೇ ಸಿದ್ಧತೆಯನ್ನು ಇಟ್ಕೊಂಡಿದೀವಿ, ಆದ್ರೆ ಜನಸಾಮಾನ್ಯರು ನಮಗೆ ಪೂರಕವಾಗಿರುವಂತಹ ವಾತಾವರಣ ಸೃಷ್ಟಿ ಮಾಡಿಕೊಡಬೇಕು ಅನ್ನುವಂಥದ್ದು. ಅಂದ್ರೆ GBA ಹೇಳ್ತಾ ಇರುವಂತದ್ದು ಮಧ್ಯಾಹ್ನ 11ರಿಂದ 12ರಿಂದ 3-4 ಗಂಟೆವರೆಗೂ ಕೂಡ ಹೊರಗಡೆ ಓಡಾಡಬಾರದು, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೇಹ ನೀರು ಬೇಡುತ್ತೆ, ಹೀಗಾಗಿ ನೀರಿನ ಅಂಶವನ್ನ ಜಾಸ್ತಿ ಸೇವನೆ ಮಾಡಬೇಕು, ಎಲ್ಲಿ ನೆರೆಳುತ್ತೆ ಅಲ್ಲಿ ಮಾತ್ರ ಕುತ್ಕೋಬೇಕು, ಈ ರೀತಿಯಾಗಿರುವಂತಹ ಸಣ್ಣ ಪುಟ್ಟ ಸಜೆಷನ್ ಗಳನ್ನ GBA ಮಾಡ್ತಾ ಇರಬಹುದು. ಆದ್ರೆ ಬೆಂಗಳೂರು ಅಂತಂದ್ರೆ ಬಿಸಿ ಲೈಫ್ಗೆ ಬಹಳ ಹೆಸರುವಾಸಿ, ಎಲ್ಲರೂ ಕೂಡ ತಮ್ಮ ತಮ್ಮ ಬದುಕಿಗೋಸ್ಕರ ಅಂದ್ರೆ ಬ್ರೆಡ್ ಅಂಡ್ ಬಟರ್ ಅಂತ ನಾವೇನ್ ಕರಿತೀವಿ, ಸೊ ಅದನ್ನ ಹುಟ್ಟಿಸ್ಕೊಳ್ಳೋದಕ್ಕೆ, ಅದನ್ನ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಒದಾಡ್ತಾ ಇರ್ತಾರೆ. ನಾವು ಪ್ರತಿದಿನ ಬೆಂಗಳೂರಿನಲ್ಲೂ ಕೂಡ ನೋಡ್ತಾ ಇರ್ತೀವಿ. ಸೊ ಈ ಅವಧಿಯಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ 3-4 ಗಂಟೆವರೆಗೂ ಕೂಡ ಹೊರಗಡೆ ಓಡಾಡಬಾರ್ದು ಅಂತಂದ್ರೆ ಗಿಗ್ ವರ್ಕರ್ಸ್ ಗಳಿರ್ತಾರೆ, ಅಥವಾ ಏನು ಫೀಲ್ಡ್ ವರ್ಕರ್ಸ್ ಇರ್ತಾರೆ, ಈಗ ಜನಗಣತಿ ಮಾಡುವಂತಹ ಸರ್ಕಾರಿ ನೌಕರರಿದ್ದಾರೆ, ಇವರೆಲ್ಲರೂ ಕೂಡ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಕೂಡ ರೆಸ್ಟ್ ತಗೊಂಡ್ರೆ ಯಾವ ರೀತಿಯಾಗಿ ಜನಗಣತಿ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದನ್ನ GBAನೇ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಸೊ ಇದಕ್ಕೆ ಪರ್ಯಾಯವಾಗಿ ಏನ್ ರೂಪಿಸಬೇಕು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ GBA ಸ್ಪಷ್ಟವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಈ ಬಾರಿ ಅಂತರ್ಜಲ ಮಟ್ಟ ಕುಸಿತ ಆಗಿದೆ. ನೀವು ಹೇಳಿರುವ ರೀತಿಯಲ್ಲಿ ಬಹುತೇಕ ಕಡೆಗಳಲ್ಲಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಇರುವಂತದ್ದು, ಬೋರ್ವೆಲ್ಗಳೆಲ್ಲವೂ ಕೂಡ ಬತ್ತಿ ಹೋಗಿದೆ. 14 ಸರ್ಕಾರಿ ವ್ಯಾಪ್ತಿಯಲ್ಲಿರುವಂತಹ 14,000 ಅಧಿಕ ಬೋರ್ವೆಲ್ಗಳ ಪೈಕಿ 7,789 ಬೋರ್ವೆಲ್ಗಳು ಮಾತ್ರ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು, 6,689 ಬೋರ್ವೆಲ್ಗಳು ಸಂಪೂರ್ಣವಾಗಿ ಬತ್ತಿ ಹೋಗಿರುವಂತದ್ದು, RO ಪ್ಲಾಂಟ್ಗಳು ಬಹುತೇಕ ಬತ್ತಿ ಹೋಗಿರುವಂತದ್ದು. ಹೀಗೆ ಈ ಒಂದು ಬಿಸಿಲಿನ ಎಫೆಕ್ಟ್ ಪರಿಣಾಮದ ಅಡ್ಡ ಪರಿಣಾಮಗಳು ಬೇರೆ ಬೇರೆ ರೀತಿಯಾಗಿ ಬೆಂಗಳೂರನ್ನ ಕಾಡ್ತಾ ಇರುವಂತದ್ದು. ಸೊ ಈ ಬಿಸಿಲು ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳು ಬೆಂಗಳೂರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ನೋಡಬೇಕು ಅಂದ್ರೆ ಇಲ್ಲಿ ನೀರಿನ ಅಭಾವ ಕೂಡ ಮುಂದಿನ ದಿನಗಳಲ್ಲಿ ಶುರುವಾಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀರನ್ನ ಕಡಿಮೆ ಬಳಸಿ, ಹಾಗೆ ಹೈಡ್ರೇಟ್ ಆಗಿರಿ, ಚೆನ್ನಾಗಿ ಎಳ್ನೀರು ಕುಡೀರಿ, ನೀರು ಕುಡೀರಿ, ಮತ್ತು ಒಂದ್ ಕಡೆ ಕಲ್ಲಂಗಡಿ ಹಣ್ಣು, ನೀರಿನ ಅಂಶ ಜಾಸ್ತಿ ಇರುವಂತ ಹಣ್ಣುಗಳು ತಿಂತಾ ಇದ್ರೆ ಸ್ವಲ್ಪ ಹೈಡ್ರೇಟ್ ಆಗಿರ್ಬೋದು. ಮುಂದಿನ ಸುದ್ದಿ ಹೋಗೋಣ. ಸೂರ್ಯನ ಪ್ರತಾಪಕ್ಕೆ ಗದಗ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ಪ್ರತಿದಿನವೂ ನೀರಿಗಾಗಿ ಜನರು ಪರದಾಡುವಂತ ಪರಿಸ್ಥಿತಿ ಇದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರು ಸಿಗ್ತಾ ಇಲ್ಲ. ಗದಗ ಬೆಟಗೇರಿ ಅವಳಿ ನಗರ ಇದೆಯಲ್ಲ, ಒಂದಲ್ಲ ಎರಡಲ್ಲ ಸಮಸ್ಯೆ, ಯಾವಾಗಲೂ ಸಮಸ್ಯೆನೇ ಈ ಒಂದು ನಗರದ್ದು. ಯಾಕಂದ್ರೆ ಒಂದಲ್ಲ ಎರಡು ಸ್ಟೋರಿ ಅಲ್ಲ, ಪ್ರತಿದಿನ ಒಂದೊಂದು ಸ್ಟೋರಿ ಬರ್ತಾನೆ ಇರುತ್ತೆ ಗದಗ ಬೆಟಗೇರಿ ಸಮಸ್ಯೆ ಬಗ್ಗೆ. ನೀರಿಗಾಗಿ ಗಲ್ಲಿ ಗಲ್ಲಿಯಲ್ಲಿ ಸುತ್ತುವಂತ ಪರಿಸ್ಥಿತಿ ಇದೆ. ಗದಗ್ನ ಹಮಾಲರ ಕಾಲೋನಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 396 ಮನೆಗಳಿರುವಂಥದ್ದು ಅಲ್ಲಿ ಹಮಾಲರ ಕಾಲೋನಿಯಲ್ಲಿ. 1000ಕ್ಕೂ ಹೆಚ್ಚು ಜನ ವಾಸವನ್ನ ಮಾಡ್ತಾ ಇದ್ದಾರೆ. ತುಂಗಭದ್ರಾ ನದಿಯ ನೀರು ಬರುತ್ತೆ ಅಂತ ನಲ್ಲಿ ಹಾಕಿಸಿದ್ದಾರೆ. ಪೈಪ್ಲೈನ್ ಮಾಡಿ 10 ವರ್ಷ ಕಳೆದ್ರೂ ಕೂಡ ನೀರು ಬಂದಿಲ್ಲ. ನೀರಿಗಾಗಿ ವರ್ಷಗಳಿಂದ ಇಲ್ಲಿನ ಜನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ನೀರು ಬರ್ತಾ ಇಲ್ಲ ಅಂತ ಅಲ್ಲಿನ ಜನ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನೀರಿನ ಸವಲತ್ತಿಲ್ಲ, ಎಲ್ಲರೂ ಬರ್ತಾರೆ, ಓಟ್ ಹಾಕಂತಾರ, ಒಂದು ರೋಡಿಂದಿಲ್ಲ, ಒಂದು ಗಟರಿಂದಿಲ್ಲ, ನಮಗೆಲ್ಲ ಸಮಸ್ಯೆ ಅದಾವ್ರಿ ಸರ್. ಮತ್ತು ಅಲ್ಲಿ ಕಸ ಬೀಳ್ತೈತಿ, ಬೇನ್ ತಪ್ಪಲು ಅಂಥ ನೀರ ನಾವು ಕುಡಿಬೇಕು. JS ಪಾಟೀಲ್ರು ಅಷ್ಟೆಲ್ಲ ಹೇಳಿದ್ದಕ್ಕೆ ಅದೊಂದು ಮಾಡಿಕೊಟ್ಟಾರೆ ನಮ್ಗೆ. ಅವ ಸೌಳು ನೀರು ಆಗಲಿ ಕುಡಿತೇವೆ ಸರ್. ನಮಗಿರೋದು ಸಮಸ್ಯೆ ಏನು, ಗಟರಿಂದು, ರೋಡಿಂದು, ನೀರಿಂದು ಭಾಳ ಸಮಸ್ಯೆ ಇದಾವೆ ಸಂದ್ರೆ ಸರ್. ನಾವು ದುಡ್ಕೊಂಡು ನಾವು ತಿನ್ನೋರು, ಮತ್ತು ನಮಗೆ ಇಲ್ಲಿ ಗಾಡಿದು ಇಲ್ಲಿ ಒಳಗೆ ಏನು ತೊಂದರೆ ಇದಾವೆ, ಮತ್ತು ಆಟೋಕ್ಕೆ ಬಡ್ದಾಗ ಹೋಗ್ಬೇಕು ಸರ್ ನಾವು. ಹ್ಞೂ, ಸೌಳು ನೀರ ಕುಡಿತೇವೆ ಸರ್. ನಮಗೆ 24 ನೀರು ಒಂದು ಹನಿ ಬಂದಿಲ್ಲ ಸರ್. ಕುಡಿಯೋಕೆ ನೀರಿಲ್ಲ. ಇಲ್ಲಿ ಬೋರ್ ನೋಡ್ರಿ, 4 ಬೋರ್ ಹಾಕ್ಯಾರ. ಇಲ್ಲಿ 500 ಮನೆ ಅದಾವು, 400 ಮನೆ ಅದಾವು. ಯಾರಿಗೆ ನೀರು ಸಾಲ್ತವ್ರಿ ಅವು? ಹಂಗಾಗಿ ಅವು ಅಲ್ಲಿ ಇಲ್ಲಿ ಅಲ್ಲಿ ಅವನ ತರೋದು, ಕುಡಿಯೋದು, ಇದನ್ನು ಮಾಡೋದು. ಅವು ಮೊಣಕಾಲು ಸಜ್ಜಿಗೆ ಹೋಗ್ಯಾವ್ರಿ ನೀರು ಕುಡ್ದು ಅಂಥ ನೀರು, ಬೋರಿನ ನೀರು ಅವು. ಒಳಗೆ ಇದು ಇರ್ತೈತಿ, ಅದ್ರೊಳಗೆ ಫ್ಲೋರ್ ಇರ್ತೈತಿ ರೀ. ಅದು ಹಂಗಾಗಿ ಮೊಣಕಾಲು ನೀರು ಮೊಣಕಾಲು ಬ್ಯಾನ್ ಆಗ್ಯಾವ್ರಿ, ಸಮಸ್ಯೆ ಆಗ್ಯಾವ್ರಿ. ಎಲ್ಲರಿಗೆ ಹಂಗೆ ಆಗತ್ತವ್ರಿ ಈಗ ಬರ್ಬರ್ತ ಇಲ್ಲಿ. ಹಂಗಾಗಿ ಎಲ್ಲ ಸ್ವಲ್ಪ ದೊಡ್ಡ ಸಮಸ್ಯೆ ನೀರಿಂದು. ಸಿಹಿನೀರಂತೂ 4 ವರ್ಷ ನಳ ಹಾಕಿ ಹೋಗ್ಯಾರ, ಒಳ್ಳೆ ಬಂದೇ ಇಲ್ರಿ. 24 ಅಂತೂ ಸನೇ ಕಾಲಿಲ್ಲ ರೀ ಅವ್ರು. ಯಾರು ನಂಬರ್ ಬರ್ತಾರೆ ರೀ, 4 ದಿನ ಮುಂದೆ ಬರ್ತಾರೆ, ನಮಸ್ಕಾರ ಅಂತಾರೆ ರೀ, ಓಟ್ ತೊಗೊಂಡು ಮನೆ ಕಡೆ ಹೋಗ್ತಾರ್ರಿ. ಒಳ್ಳೆ ಅವ್ರು ಮಾತಾಡ್ಸಕ್ಕೆ ಹೋದ್ರೆ ಏನು ಒಂದು ಮಾತಾಡ್ತಾರೆ ರೀ. ಸೊ ನೋಡ್ತಾ ಇದೀವಲ್ಲ ಗದಗ ಬೆಟಗೇರಿಯಲ್ಲಿ ಇರುವಂಥ ಸಮಸ್ಯೆ. ಆ್ಯಕ್ಚುಲಿ HK ಪಾಟೀಲ್ರು, ಅಲ್ಲಿನ ಸ್ಥಳೀಯ ಶಾಸಕರು, ಈವನ್ ಸಚಿವರು ಕೂಡ ಇಡೀ ಕರ್ನಾಟಕದಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದಂಥವ್ರು, ಅವರ ಇಲಾಖೆಯ ಅಂಡರ್ನಲ್ಲಿ ದೊಡ್ಡ ಯೋಜನೆ ಅದು. ಆದರೆ ಈಗ ಅವರ ಕ್ಷೇತ್ರದಲ್ಲೇ ಇಷ್ಟೊಂದು ಸಮಸ್ಯೆ ಇದೆ. ನೋಡೋಣ, ಅವ್ರ ಗಮನಕ್ಕೆ ತರ್ತೀವಿ, ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾರಾ ಅಂತ.